ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಯೂಟ್ಯೂಬ್ ಮಾನಿಟೈಸ್ಮೆಂಟ್ ಯಾವ ಥರ ಆನ್ ಮಾಡ್ಕೋಬೇಕು, ಯಾವ್ಯಾವ ಸೆಟ್ಟಿಂಗ್ಸ್ ಉಂಟು ಅದೆಲ್ಲ ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಗೈಸ್, ಮೊದಲಿಗೆ ನೀವು ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ಹತ್ರ YT ಸ್ಟುಡಿಯೋ ಆ್ಯಪ್ ಇರುತ್ತೆ. YT ಸ್ಟುಡಿಯೋ ಆ್ಯಪ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪನ್ನು ಆನ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಬರುತ್ತೆ. ಇದರಲ್ಲಿ ನಮಗೆ ಏನು ನೋಡಬೇಕಂತಿಲ್ಲ. ಸೊ ಇಲ್ಲಿ ಲಾಸ್ಟಲ್ಲಿ ಕ್ಲಿಕ್ ಮಾಡಿದ ನಂತರ ನಮ್ಮದು ಚಾನಲ್ ಮಾನಿಟೈಸ್ಮೆಂಟ್ ಆಗಬೇಕಂದ್ರೆ ಕೆಲವು ರೂಲ್ಸ್ ಉಂಟು ಯೂಟ್ಯೂಬಲ್ಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು. ಸೊ ಆ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ನಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ನಮ್ಮ ಚಾನಲ್ ಮಾನಿಟೈಸ್ಮೆಂಟ್ ಆದರೆ ತಾನೇ ನಮಗೆ ದುಡ್ಡು ಬರೋದು. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ನೆಕ್ಸ್ಟ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 365 ಡೇಸಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಲಾಂಗ್ ವೀಡಿಯೋದಲ್ಲಿ, ಶಾರ್ಟ್ಸಲ್ಲ ಗೈಸ್, ಲಾಂಗ್ ವೀಡಿಯೋದಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಅದೇನು ಈಸಿ ಗೈಸ್. ನೀವು 1 ಅವರ್ ಅಥವಾ 13 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋ ಮಾಡಿ, ನಿಮ್ಮದು ವೀಡಿಯೋ ಒಳ್ಳೆ ಚೆನ್ನಾಗಿರೋ ವೀಡಿಯೋ ಮಾಡಿದರೆ ಬೇಗ ಕಂಪ್ಲೀಟ್ ಆಗುತ್ತೆ 4000 ವಾಚ್ ಅವರ್. ನೆಕ್ಸ್ಟ್ 19 ಡೇಸಲ್ಲಿ 10 ಮಿಲಿಯನ್ ವ್ಯೂಸ್, ಶಾರ್ಟ್ಸ್ ಇರುತ್ತಲ್ಲ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಎಷ್ಟು ಡೇಸಲ್ಲಿ? 19 ಡೇಸಲ್ಲಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆದರೆ ಸಾಕು. 1000 ಸಬ್ಸ್ಕ್ರೈಬರ್ ಕಂಪಲ್ಸರಿ. ಓಕೆನಾ ಗೈಸ್? ಇದಿಷ್ಟು. ಇದರಲ್ಲಿ ಯಾವುದಾದ್ರೂ ಆನ್ ಆದರೆ ನಮ್ಮದು ಯೂಟ್ಯೂಬ್ ಮಾನಿಟೈಸ್ಮೆಂಟ್ ಆನ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಗೈಸ್, ನೀವು ಯೂಟ್ಯೂಬ್ ಕ್ರಿಯೇಟ್ ಆದಮೇಲೆ 3 ವಿಡಿಯೋ ಪಬ್ಲಿಕಲ್ಲಿ ಅಪ್ಲೋಡ್ ಮಾಡಿರಬೇಕು. 3 ವಿಡಿಯೋ 19 ಡೇಸಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ. ಸೊ 3 ವಿಡಿಯೋ ಅಪ್ಲೋಡ್ ಮಾಡಿರಬೇಕು. ಆವಾಗ ನಮ್ಮದು ಮಾನಿಟೈಸ್ಮೆಂಟ್ ಆನ್ ಆಗುತ್ತೆ ಯೂಟ್ಯೂಬಲ್ಲಿ. ಆಯಿತಾ? ನೆಕ್ಸ್ಟ್ ಗೈಸ್, ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಿಕೊಡ್ತೇನೆ. ನಿಮ್ಮದು ಲೋಗೋ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಐಕಲ್ಲಿ ಕ್ಲಿಕ್ ಮಾಡಿ, ಹೋಮ್ ಟ್ಯಾಪ್ ಉಂಟಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಇದೆರಡು ಆಪ್ಷನ್ ಆನ್ ಆಗಿರಬೇಕು ಗೈಸ್. ಇದೆರಡು ಆಪ್ಷನ್, ಇದರಲ್ಲಿ ಒಂದು ಆಫ್ ಆಗಿದ್ದರೂ ನಿಮ್ಮದು ಚಾನಲ್ ಮಾನಿಟೈಸ್ಮೆಂಟ್ ಆಗಲ್ಲ. ಎಲ್ಲ ಆನ್ ಆಗಿರಬೇಕು ಸೆಟ್ಟಿಂಗ್ಸ್. ಓಕೆನಾ ಗೈಸ್? ಆನ್ ಆಗಿರಲಿ ನಿಮ್ಮದು ಇದು. ಮತ್ತು ಬೆಸ್ಟ್ ಟಂಬ್ಲೈನ್ ಗೊತ್ತಾಯ್ತಾ? ಬೆಸ್ಟ್ ಇದೊಂದು ಒಂದೇ ಸಲ ಪದೇ ಪದೇ ನೀವು ಇವಾಗ ವಾಟ್ಸಪ್ DP ಥರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಇಟ್ಟಿರಿ, 2 DPನ. ಓಕೆ? ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಂತೂ ಹಾಕಿರಲೇಬೇಕು. ಆಯಿತಾ ಗೈಸ್? ಮತ್ತು ನೀವು ಯಾವಾಗಲೂ ಗೈಸ್ ನಿಮ್ಮದು ನ್ಯೂಸ್ದು, ನಿಮ್ಮದು ಫಾಲೋವರ್ಸು ಆಗ್ತಿದೆ ಅಂದರೆ ಎಲ್ಲ ಚೆಕ್ ಮಾಡ್ತಾನೆ ಇರಬೇಕು ನೀವು. ಯಾವ ಥರ ಫಾಲೋವರ್ಸ್ ಆಗ್ತಿದೆ, ಯಾವ ಥರ ಗೇನ್ ಆಗ್ತಿದೆನಾ ಇಲ್ವಾ ನೋಡ್ತಾನೆ ಇರಬೇಕು. ಇದೆಲ್ಲ ಚೆಕ್ ಮಾಡ್ತಿರಬೇಕು ನೀವು ಗೈಸ್. ಇಲ್ಲಿ ನೋಡಿ ಯಾವ ಕಡೆಯಿಂದ. ಮತ್ತು ನೀವು ಇದನ್ನ ಕ್ಲಿಕ್ ಮಾಡಿ ಇದೆಲ್ಲ ನೋಡ್ತಿರಬೇಕು. ಯಾವ ಇಂಥ ನಿಮ್ಮದು ಚಾನಲ್ ಮಾನಿಟೈಸ್ಮೆಂಟ್ ಆಗ್ತಿರೋಣ ಇಲ್ವಾ, ಯಾವುದಂತ ಜಾಸ್ತಿ ಇದೆಲ್ಲ ನೀವು ನೋಡ್ತಾ ಇರಬೇಕು. ಓಕೆನಾ ಗೈಸ್? ನೆಕ್ಸ್ಟು ನೀವು ಒಂದು ಸ್ವಲ್ಪ ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಚಾನಲ್ ಒಳ್ಳೆ ಗ್ರೋ ಆಗಬೇಕಂದ್ರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ studio.youtube.com ಅಂತ ಸರ್ಚ್ ಮಾಡಿದರೆ ನಿಮ್ಮದು ಯೂಟ್ಯೂಬ್ ಚಾನಲ್ದು ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಗೈಸ್, ಇಲ್ಲಿ ನೋಡಿ ಲಾಸ್ಟಲ್ಲಿ ಸಣ್ಣದಾಗಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಸೆಟ್ಟಿಂಗ್ಸ್ಗೆ ಹೋಗಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಯಾವುದು ಕಂಟ್ರಿ ಅದನ್ನ ಸೆಲೆಕ್ಟ್ ಮಾಡಬೇಕು. ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಕೀವರ್ಡ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಗೈಸ್. ಕೀವರ್ಡ್ಸ್ ಅಂದರೆ ಸೊ ನಿಮ್ಮ ಚಾನಲ್ಲು ಸರ್ಚ್ ಬಾರಲ್ಲಿ ಯಾವ ಥರ ಬರಬೇಕು ನೋಡಿ. ಇಲ್ಲಿ ನಾನು ಹಾಕಿದ್ದೇನೆ ಕ್ಯೂಟ್ ಫ್ಯಾಮಿಲಿ ಕಂಟೆಂಟ್, ಈ ಥರ ಎಲ್ಲ ಹಾಕಿದ್ದೇನೆ. ನಿಮ್ಮ ಚಾನಲ್ಲು ಇಲ್ಲಿ ಯೂಟ್ಯೂಬ್ ಚಾನಲ್
ಬ್ಲಾಗ್ ಈ ಥರ ಬ್ಲಾಗ್ ಅಂದಮೇಲೆ ರೆಡಿ. ಈ ಥರ ಎಲ್ಲ ಕೀವರ್ಡ್ಸ್ ಹಾಕಬೇಕು. ನೆಕ್ಸ್ಟ್ ಯೂಟ್ಯೂಬ್ ಕಂಟೆಂಟ್, ಈ ಥರ ಎಲ್ಲ ಆಯಿತಾ ಗೈಸ್. ನೆಕ್ಸ್ಟ್ ಬಂದು ಇಲ್ಲಿ ನೀವು ಕಿಡ್ಸಿಗೋಸ್ಕರ ವಿಡಿಯೋ ಮಾಡ್ತಿದ್ದೀರಾ, ಏನು ಕಿಡ್ಸ್ ಅಂದರೆ ಗೊತ್ತಾಯ್ತಾ ಗೈಸ್, 12 ವರ್ಷದ ಮಕ್ಕಳ ಒಳಗಿನ ಮಕ್ಕಳಿಗೆ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋ, ನಾವು ಎಲ್ಲರಿಗೂ ರ್ಯಾಂಡಮ್ ಆಗಿ ಎಲ್ಲರಿಗೂ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇವೆ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಇದು ಯಾವಾಗಲೂ ನೋನಲ್ಲಿ ಇಟ್ಟಿರಿ ಗೈಸ್, ನೋನಲ್ಲಿ ಇಟ್ಟಿದ್ಮೇಲೆ ಇದು ನೆಕ್ಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್. ಇದು ಒಂದೇದು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿಬಿಟ್ಟೆ ಇದು ರೈಟ್ ಆಗಿಬಿಡುತ್ತೆ ನಮ್ಮದು. ಇದು ನಾವೇ ನಮ್ಮದು ಫೋನ್ ನಂಬರ್ ಮತ್ತು ಫೋಟೋ ಕೊಟ್ಟು ಇದನ್ನ ಒಂದು ಲೈಕ್ ಮಾಡಬೇಕು. ಇದು ನಮ್ಮದು ಚಾನಲ್ ಮಾನಿಟೈಸ್ಮೆಂಟ್ ಆದಮೇಲೆ ಇದೊಂದು ನಮಗೆ ರೈಟ್ ಮಾರ್ಕ್ ಆಗುತ್ತೆ. ಓಕೆನಾ ಗೈಸ್. ನೆಕ್ಸ್ಟು ಸೇವ್ಡ್ ಅಂತ ಕೊಟ್ಟರೆ ಸೆಟ್ಟಿಂಗ್ ಸೇವ್ಡ್ ಆಗುತ್ತೆ. ನೆಕ್ಸ್ಟ್ ಈ ಆಪ್ಷನ್ ಬಂದರೆ ಇದು ನಮ್ಮದು ಯೂಟ್ಯೂಬ್ ಹೋಮ್ ಪೇಜ್, ಎಷ್ಟು ಫಾಲೋವರ್ಸ್ ಆಗಿದ್ದಾರೆ, ಎಷ್ಟು ನ್ಯೂಸ್ ಬಂದಿದೆ, ಎಷ್ಟು ವಾಚ್ ಟೈಮ್ ಆಗಿದೆ, ಈ ಥರ ಎಲ್ಲ ಯಾವ್ಯಾವ ವಿಡಿಯೋಕ್ಕೆ ಎಷ್ಟೆಷ್ಟು ಇದು ಬಂದಿದೆ, ಸೊ ಎಷ್ಟು ಸರ್ಚ್ ಮಾಡ್ತಿದ್ದಾರೆ, ಏನು ನ್ಯೂ ಲೈವ್, ಇದೆಲ್ಲ ಇದರಲ್ಲಿ ಬರುತ್ತೆ ಟ್ಯಾಪಲ್ಲಿ. ಮತ್ತು ಇಲ್ಲಿ ಬಂದರೆ ಗೈಸ್ ನೋಡಿ, ನ್ಯೂಸ್ ವಾಚ್ ಟೈಮ್ ಫಾಲೋವರ್ಸ್, ಇದೆಲ್ಲ ಎಷ್ಟು ಡೇಗೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ನ್ಯೂಸ್ ಬಂತು ನೋಡಿ. ನಂದು 1800 700 ಈ ಥರ ಎಲ್ಲ ನ್ಯೂಸ್ ಬಂದಿದೆ. ಈ ಥರ ನ್ಯೂಸ್ ಬಂದಿದೆ ಶಾರ್ಟ್ಸಿಗೆ. ಆಯಿತಾ ಗೈಸ್. ನೆಕ್ಸ್ಟು ನಾವು ಬ್ಯಾಕ್ ಬಂದು YT ಸ್ಟುಡಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಿ, ಮತ್ತು YT ಸ್ಟುಡಿಯೋ ಆ್ಯಪ್ ಆಗಿರಲಿ ಯೂಟ್ಯೂಬ್ ಆಗಿರಲಿ ನಾವು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಅಪ್ಡೇಟ್ ಮಾಡ್ತಿದ್ರೆ ನಮಗೆ ಕೆಲವು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತಲ್ಲ, ಸೊ ಅದಕ್ಕೆ ಅಪ್ಡೇಟ್ ಮಾಡ್ತೀರಿ ಎಲ್ಲ ಆ್ಯಪನ್ನು ಗೈಸ್. ಯಾವತ್ತು ನಿಮ್ಮದು ಈ ಥರ ಡೌನ್ ಮಾರ್ಕ್ ತೋರಿಸ್ಬೋದು, ಡೌನ್ ಮಾರ್ಕ್ ತೋರಿಸಿಬಿಟ್ರೆ ಇದು ಚಾನಲ್ ಒಳಗೆ ಗ್ರೋ ಆಗ್ತಿಲ್ಲ ಅಂತ ಅರ್ಥ. ಅದನ್ನ ಕ್ಲಿಕ್ ಮಾಡಿ, ಅಂದರೆ ಇದು 4 ನ್ಯೂಸ್ ಮಾತ್ರ ಬಂದಿದೆ, ನೋ ಫಾಲೋವರ್ಸ್, ಯಾರೂ ಫಾಲೋವರ್ಸ್ ಬಂದಿಲ್ಲ ಅದೆಲ್ಲ ಕೊಟ್ಟಿರ್ತಾರೆ. ನಾವು ಅದನ್ನ ಕ್ಲಿಕ್ ಮಾಡಿ ಮತ್ತು ಅದನ್ನ ಬೂಸ್ಟ್ ಮಾಡಬೇಕು, ಗೊತ್ತಾಯ್ತಾ ಗೈಸ್. ಇವಾಗ ತಮ್ಲೈನ್ ಇದ್ದಿದ್ದು ಚೇಂಜ್ ಮಾಡಿ ಹಾಗೆ ನಾನು ತಮ್ಲೈನ್ ಹಾಕ್ತೇನೆ ನಾನು, ಅಂದರೆ ಟೈಟಲ್ ಹಾಕ್ತೇನೆ. ಡಿಸ್ಕ್ರಿಪ್ಷನ್ ಪಬ್ಲಿಕಲ್ ಇದು ಸೇವ್ಡ್ ಕೊಡ್ತೇನೆ, ಅಂದರೆ ಇದನ್ನ ಬೂಸ್ಟ್ ಮಾಡಬೇಕು, ಗೊತ್ತಾಯ್ತಾ ಗೈಸ್. ಅಂದರೆ ಬೂಸ್ಟ್ ಮಾಡ್ದಂಗೆಲ್ಲ ಮತ್ತು ನಾವು ಚಾನಲ್ಲು ಒಳ್ಳೆ ಕಡೆ ನಮ್ಮ ಚಾನಲ್ಲು ವೀಡಿಯೋಸು ಬೇರೆಯವರಿಗೆ ಬೇಗ ಹೋಗಿ ತಲುಪುತ್ತೆ. ಓಕೆನಾ ಗೈಸ್. ಸೊ ಇಷ್ಟು ಇದ್ರ ಸೆಟ್ಟಿಂಗ್ಸ್, ಇಷ್ಟು ನೀವು ಮಾಡಿದರೆ ಸಾಕು ಗೈಸ್. ನಿಮ್ಮ ಚಾನಲ್ ಬೇಗ ಮಾನಿಟೈಸ್ಮೆಂಟ್ ಆಗುತ್ತೆ, ಬೇಗ ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬೇಗ ವೀಡಿಯೋಸು ನೋಡ್ತಾರೆ, ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಹಾಗೆ ನಾವು ದುಡ್ಡನ್ನು ಕೂಡ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೋದು. ನೋಡಿದ್ರಲ್ಲ ಗೈಸ್, ಯಾವ ಥರ ಚಾನಲ್ನ ಮಾನಿಟೈಸ್ಮೆಂಟ್ ಮಾಡಬೇಕಂತ ನಿಮಗೆ ಗೊತ್ತಾಯ್ತಲ್ಲ. ಸೊ ಇದೇ ಥರ ಎಲ್ಲ ಸೆಟ್ಟಿಂಗ್ಸನ್ನು ಫಾಲೋ ಮಾಡಿ ನಿಮ್ಮದು ಚಾನಲ್ ಬೇಗ ಗ್ರೋ ಆಗುತ್ತೆ, ಒಳ್ಳೆ ನ್ಯೂಸ್ ಬರುತ್ತೆ. ಮತ್ತು ಇದೇ ಥರ ವಿಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.